ಮಳೆಗಾಲದಲ್ಲಿ ಹೊನ್ನಾವರ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರವಾಹ ಸೃಷ್ಟಿಯಾಗೋದನ್ನ ನೀವು ನೋಡೇ ಇರ್ತೀರಾ. ಆದರೆ ಮಳೆಗಾಲದಲ್ಲೂ ಹೊನ್ನಾವರ ಬಸ್ ನಿಲ್ದಾಣದ ಒಳಗೆ ಹನಿ ನೀರು ಸಿಗದಂತಹ ಪರಿಸ್ಥಿತಿ ಇದೆ ಅನ್ನೋದು ನಿಮಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾದ್ರೆ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೊನ್ನಾವರ ಬಸ್ ನಿಲ್ದಾಣದ ಹೊರಗಡೆ ಪ್ರವಾಹ ಪ್ರಹಾರ. ಹೊನ್ನಾವರ ಬಸ್ ನಿಲ್ದಾಣದ ಒಳಗಡೆ ಹನಿ ನೀರಿಗೂ ತತ್ವಾರ. ಹೊನ್ನಾವರ ಬಸ್ ಸ್ಟ್ಯಾಂಡ್ಗೆ ಬರುವ ಪ್ರಯಾಣಿಕರಿಗೆ ಇದೆಂತಹ ಗ್ರಹಚಾರ. ಹೌದು ಕಣ್ರಿ, ಮಳೆಗಾಲ ಬಂದರೆ ಸಾಕು ಹೊನ್ನಾವರ ಬಸ್ ನಿಲ್ದಾಣದ ಹೊರಗೆ ಪ್ರವಾಹೋಪಾದಿಯಲ್ಲಿ ನೀರು ನಿಲ್ಲುತ್ತೆ. ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರು ಇನ್ನಿಲ್ಲದ ತೊಂದರೆ ಅನುಭವಿಸುತ್ತಾರೆ. ಅಕ್ಕಪಕ್ಕದ ಅಂಗಡಿಗಳಿಗೆ, ಪಕ್ಕದಲ್ಲೇ ಇರುವ ಶನೀಶ್ವರ ದೇಗುಲಕ್ಕೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗುತ್ತೆ. ಹೊರಗಡೆ ಮಾತ್ರ ಹೀಗೆ. ಬಸ್ ನಿಲ್ದಾಣದ ಒಳಗೆ ಸರಿ ಇದೆ ಅಂತ ಹೋದ್ರೆ ಹೊರಗಡೆ ಬೇಕು, ಒಳಗಡೆ ಬೇಡ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಹೊರಗಡೆ ಪ್ರವಾಹದ ಪ್ರಹಾರವಾದ್ರೆ ಒಳಗಡೆ ಹನಿ ನೀರಿಗೂ ತತ್ವಾರ. ನೀರಿಲ್ಲದೆ ಕ್ಯಾಂಟೀನ್ ಬಂದ್, ಶೌಚಾಲಯಕ್ಕೂ ನೀರಿಲ್ಲ, ಪ್ರಯಾಣಿಕರ ಪರದಾಟ. ಇದೇ ಕಾರಣಕ್ಕೆ ನಾವು ಹೇಳಿದ್ದು, ಹೊನ್ನಾವರ ಬಸ್ ನಿಲ್ದಾಣಕ್ಕೆ ಬಂದಿಳಿಯುವ ಪ್ರಯಾಣಿಕರಿಗೆ ಇದೆಂತಹ ಗ್ರಹಚಾರ ಅಂತ. ನಿಲ್ದಾಣದ ಒಳಗಡೆ ಕುಡಿಯೋಕ್ಕೂ ನೀರಿಲ್ಲದೆ ಉಡುಪಿ ಉಪಹಾರದ ಕ್ಯಾಂಟೀನ್ ಮಾಲೀಕರು ಕಳೆದೆರಡು ದಿನಗಳಿಂದ ಹೋಟೆಲ್ ಅನ್ನೇ ಬಂದ್ ಮಾಡಿದ್ದಾರೆ. ದೂರಗಳಿಂದ ಬರುವ ಪ್ರಯಾಣಿಕರು ಹಸಿವೆಯಿಂದಲೇ ತೆರಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದೆಡೆ ಬಸ್ ನಿಲ್ದಾಣದಲ್ಲಿ ಶೌಚಾಲಯಕ್ಕೂ ನೀರಿಲ್ಲ. ಪ್ರಯಾಣಿಕರೇನಾದರೂ ಶೌಚಾಲಯಕ್ಕೆ ಹೋದರೆ ನೀರಿಲ್ಲದ ಸುದ್ದಿ ಕೇಳಿ ಬೆಚ್ಚಿ ಬೀಳ್ತಿದ್ದಾರೆ. ಸದ್ಯ ಮಳೆ ಬಂದರೆ ಮಾತ್ರ ಶೌಚಾಲಯದಲ್ಲಿ ನೀರು ಸಿಗುತ್ತೆ, ಇಲ್ಲಾಂದ್ರೆ ಶೌಚಾಲಯದತ್ತ ಮುಖ ಮಾಡುವಂತಿಲ್ಲ. ಇನ್ನು ಈ ಬಗ್ಗೆ ಕಂಟ್ರೋಲರ್ ಹತ್ರ ಕೇಳಿದ್ರೆ ಇದಕ್ಕೂ ನಮಗೂ ಸಂಬಂಧವಿಲ್ಲ ಅನ್ನೋ ಹಾಗೆ ಹಾರಿಕೆಯ ಉತ್ತರ ನೀಡಿ ಜಾರಿಕೊಳ್ತಿದ್ದಾರೆ. 13 ಮಧ್ಯಾಹ್ನ ನೀರು ಪಂಪ್ ಸ್ಟಾರ್ಟ್ ಮಾಡಬೇಕಾದ್ರೆ ಅದು ಬೋರ್ಗಳು ಸ್ವಲ್ಪ ಹಾಳಾಗಿ ಅದನ್ನು ರಿಪೇರಿ ಕೊಟ್ಟಿದ್ರು. ರಿಪೇರಿ ಕೊಟ್ಟದ್ರಲ್ಲಿ ರವಿವಾರ ಆದ್ರಿಂದ ಅದು ಸ್ವಲ್ಪ ತೊಂದರೆ ಆಯಿತು. ಯಾಕಂತ ಹೇಳಿದ್ರೆ ಅವರು ಬಂದು ಮೇಸ್ತ್ರಿ ಅವರನ್ನು ಕರೆಸಿ ನೋಡಾಯಿತು. ಯಾಕಂತ ಹೇಳಿದ್ರೆ ಅದು ಪಂಪನ್ನು ನೋಡಿದವಾಗ ಅದು ಸಣ್ಣ ರಿಪೇರಿ ಅಲ್ಲ, ಅದು ಸ್ವಲ್ಪ ದೊಡ್ಡ ಪ್ರಾಬ್ಲಮಿಂದ ಅದು ಬೋರನ್ನು ಅದು ಮಷೀನನ್ನು ರಿಪೇರಿ ಮಾಡಬೇಕು ಹೇಳಾಯಿತು. ಅದನ್ನು ಮಷೀನನ್ನು ರಿಪೇರಿ ಕೊಟ್ಟು ಅದನ್ನು ಕೂಡ ಇವತ್ತು ಬೆಳಗ್ಗೆ ತಂದಿದ್ದೇವೆ. ತಂದೀಗ ಅವರು ಮೇಸ್ತ್ರಿ ಅವರು ಬಂದು ಈಗ ಅದನ್ನು ರಿಪೇರಿ ಮಾಡ್ತಾರೆ. ಅದು ನೀರು ವ್ಯವಸ್ಥೆಯನ್ನು ನಾವು ಅವ್ರಿಗೆ ಕಾಂಟ್ರಾಕ್ಟನ್ನು ಹೇಳಿದ್ರು. ಅವರಿಗೆ ಹೊರಗಡೆಯಿಂದ ನೀರನ್ನು ಟ್ಯಾಂಕಲ್ಲಿ ತಂದು ನೀರನ್ನು ಜನರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು, ಅದನ್ನು ರಿಪೇರಿ ಮಾಡಬೇಕು ಅಂತೇಳಿ ಅವರಿಗೆ ತೊಂದರೆ ಕೊಡಬಾರ್ದು ಎಂಬಂಥ ಉದ್ದೇಶದಿಂದ ಅದನ್ನು ಹೊರಗಿಂದ ಟ್ಯಾಂಕಿಂದ ನೀರು ತರಿಸಿ ಅವರಿಗೆ ಸೌಲಭ್ಯ ಕೊಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಬಂದ್ ಮಾಡಲಿಲ್ಲ, ಪಬ್ಲಿಕ್ಕಿಗೆ ಯಾವುದೇ ತೊಂದರೆನೂ ಕೊಡ್ತಾ ಇಲ್ಲ. ಅದರಿಂದ ನಾವು ಎಲ್ಲ ಸವಲತ್ತನ್ನು ಮಾಡಿದ್ದೀವಿ. ನೀರನ್ನು ಹೊರಗಡೆಯಿಂದ ಟ್ಯಾಂಕಿಂದ ತರಿಸಿದ್ದಾರೆ ಅವರು, ಅದನ್ನು ಕ್ಲೀನ್ ಮಾಡ್ತಿದ್ದೇವೆ. ಪದೇ ನಾವು 3-4 ಸಲ ಹೋಗಿ ಅವರಿಗೆ ನಾವು ಹೇಳಿ ಕ್ಲೀನ್ ಮಾಡಿಸ್ತಾನೇ ಇದ್ದೇವೆ. ಸಮಸ್ಯೆ ಇವತ್ತೇ ಬಗೆಹರಿತದೆ. ಯಾಕಂತೇಳಿ ನಿನ್ನೆ ರವಿವಾರ ಆದ್ದರಿಂದ ಅವರು ಮೇಸ್ತ್ರಿಗಳು ಬಂದಿದ್ದರು, ಮಷೀನನ್ನು ತೆಗೆದುಕೊಂಡು ಹೋಗಿದ್ದರು. ಅದನ್ನು ಕೂಡ ರಿಪೇರಿ ಮಾಡಿ ಆದಷ್ಟು ಬೇಗ ನಾವು ಇವತ್ತೇ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಅದನ್ನು ಅವರು ನೀರು ಸ್ವಲ್ಪ ಪ್ರಾಬ್ಲಮಿಂದ ಏನಾಗ್ತದೆ ಕೇಳಿದ್ರೆ ಇದು ಟ್ಯಾಂಕಿಂದ ಬೋರ್ಗಲ್ಲಿಂದ ನೀರು ಬರಬೇಕಾಗ್ತದೆ, ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ, ಅದನ್ನು ಪರಿಹಾರ ಮಾಡ್ತೀವಿ. ಒಟ್ನಲ್ಲಿ ಬಸ್ ನಿಲ್ದಾಣಗಳ ಮೂಲ ಉದ್ದೇಶ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಎಂದು ಇಲ್ಲಿರುವ ಕ್ಯಾಂಟೀನ್, ಬೇಕರಿಗಳನ್ನು ದೂರಗಳಿಂದ ಬರುವ ಪ್ರಯಾಣಿಕರ ಹಸಿವು ನೀಗಿಸಲೆಂದು ಬಾಡಿಗೆ ನೀಡಲಾಗುತ್ತೆ. ಆದರೆ ಇಲ್ಲಿ ಬಾಡಿಗೆಯನ್ನ ತೆಗೆದುಕೊಳ್ತಾರೆ. ಪ್ರಯಾಣಿಕರ ಮೂಲಭೂತ ಸೌಕರ್ಯಕ್ಕೆ ಬೇಕಾದ ಅಗತ್ಯತೆಗಳನ್ನೇ ಪೂರೈಸುತ್ತಿಲ್ಲ. ನಾನು ಮಂಗಳೂರು ಹೋಗಲಿಕ್ಕೆ ಪ್ರಯತ್ನ ಪಡಬೇಕಾದ್ರೆ ನಾನು ನಮ್ಮ
ಹೊನ್ನಾವರ ಬಸ್ ಸ್ಟ್ಯಾಂಡಿಗೆ ಶೌಚಾಲಯಕ್ಕೆ ಹೋದಾಗ ಅಲ್ಲಿ ನೀರಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರುವುದರಿಂದ ವಿಚಾರಿಸಿದಾಗ ಕಳೆದ 3 ದಿನದಿಂದ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ. ಆದ್ದರಿಂದ ಪ್ರಯಾಣಿಕರಿಗೆ ಅನುಕೂಲ ಆಗುವ ಸಲುವಾಗಿ ನೀರಿನ ವ್ಯವಸ್ಥೆ ಮಾಡೋದೇ ಹೋದಾದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂಬುದು ನಮ್ಮದು ಅಭಿಪ್ರಾಯ. ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಮಾಡಿದರೆ ದೂರದಿಂದ ಬಂದಿರುವಂಥ ಪ್ರಯಾಣಿಕರಿಗೆ ಮತ್ತು ಹತ್ತಿರದಂಥ ಪ್ರಯಾಣಿಕರಿಗೆ ಸ್ವಲ್ಪ ಅನುಕೂಲತೆ ಆಗುವಂಥ ಸಾಧ್ಯತೆ ಇದೆ. ನೀರಿಲ್ಲ ಅಂದರೂ ಕೇಳೋರಿಲ್ಲ, ಕ್ಯಾಂಟೀನ್ ಬಂದಾದರೂ ಕೂಡ ಹೇಳೋರಿಲ್ಲ. ಪ್ರಯಾಣಿಕರಿಗೂ ನಮಗೂ ಸಂಬಂಧವಿಲ್ಲ ಅನ್ನೋ ಹಾಗೆ ವರ್ತಿಸುತ್ತಿರುವುದು ಹೊನ್ನಾವರದ ಮೂಲಭೂತ ಸಮಸ್ಯೆಗಳಲ್ಲಿ ಮತ್ತೊಂದು ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಕ್ಯಾಮರಾಮನ್ ರಾಜೇಶ್ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.